ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವು ಇವತ್ತು ಏನು ಮಾಡೋದು ತೋರಿಸ್ತಾ ಇದ್ದೀವಪ್ಪ ಅಂದರೆ ಗೆಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಗೆಣ್ಣು ಮಾಡಲು ಬೇಕಾದ ಸಾಮಗ್ರಿಗಳು: ಗೆಣ್ಣಾಲು, ಬೆಲ್ಲ, ಅವಲಕ್ಕಿ, ರವೆ, ಕಡಲೆಬೀಜ, ಕಡಲೆಪಪ್ಪು, ಏಲಕ್ಕಿ, ತೆಂಗಿನ ತುರಿ. ನಾವು ಮೊದಲೇ ಹಾಲನ್ನ ಸಂಜೆ ಇಸ್ಕೊಂಬಂದು ಅದರೊಳಗಡೆ ಬೆಲ್ಲ ಹಾಕ್ಬಿಟ್ಟು ನೆನೆಹಾಕಿಡ್ತಾ ಇದ್ದೀವಿ. ನೆನೆಹಾಕಿಟ್ಟು ಒಂದಿನ ಬಿಡಬೇಕು. ಅದಾದಮೇಲೆ ಮಾರ್ನಿಂಗ್ ನಾವು ಕಡಲೆ ಬೀಜನೆಲ್ಲ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತಕ್ಕೊಂಡು ಕಡಲೆಪಪ್ಪೆಲ್ಲ ಹುರ್ಕೊಂಡು ಇಟ್ಕೊಳ್ತಾ ಇದ್ದೀವಿ. ಒಂದು ತಪ್ಪಲೆಗೆ ಬೆಲ್ಲ, ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಕುದಿಸ್ಕೊಳ್ಬೇಕು. ಹಾಲು ಕುದಿಯೋ ಅಷ್ಟರಲ್ಲಿ ಅವಲಕ್ಕಿನೆಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು. ಹಾಗೆ ರವೆನ ಹುರಿದು ಇಟ್ಕೋಬೇಕು. ಏಲಕ್ಕಿನೆಲ್ಲ ಸಿಪ್ಪೆ ಬಿಡಿಸಿ ಪೌಡ್ರ್ ಮಾಡಿ ಇಟ್ಕೊಬೇಕು. ಅಷ್ಟರಲ್ಲಿ ಹಾಲೆಲ್ಲ ಕುದಿ ಬಂದಿರುತ್ತೆ. ತೆಂಗಿನಕಾಯಿನೂ ಕೂಡ ತುರಿದು ಮೊದಲೇ ಇಟ್ಕೊಬೇಕು. ಹಾಲು ಕುದಿ ಬರ್ತಾ ಇದ್ದಂಗೆ ಗ್ಯಾಸ್ನ ಕಮ್ಮಿ ಇಟ್ಕೊಂಡು 7 ಕುದಿ ಕುದಿಸ್ಕೊಬೇಕು. 7 ಕುದಿ ಕುದ್ದಾದ್ಮೇಲೆ ಅದರೊಳಗಡೆ ಕಡಲೆಬೀಜ ಮತ್ತು ಕಡಲೆಪಪ್ಪು ನಾವು ಮಿಕ್ಸಿಗೆ ಹಾಕ್ಕೊಂಡೋರು ಹಾಕ್ಕೊಳ್ತಾರೆ, ಸ್ವಲ್ಪ ಗ್ರೈಂಡ್ ಆಗಲಿ ಅಂತ. ಒಂದೇ ಒಂದು ರೌಂಡ್ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ತೆಂಗಿನ ತುರಿ ಹಾಕ್ತಾಯಿದ್ದೀವಿ. ಅದು ತಳ ಹತ್ತಕ್ಕೆ ಬಿಡಬಾರ್ದು, ತಿರುಗಿಸ್ತಾ ಇರಬೇಕು. ತೆಂಗಿನ ತುರಿ ಎಲ್ಲ ಹಾಕಾದ್ಮೇಲೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ. ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಬೇಕು. ಅದನ್ನು ತಳ ಹತ್ತಕ್ಕೆ ಬಿಡಬಾರ್ದು. ಅದೆಲ್ಲ ಕರೆಕ್ಟಾಗಿ ಆದಮೇಲೆ ಅವಲಕ್ಕಿ ಹಾಕಬೇಕು. ಅವಲಕ್ಕಿ ತೊಳೆದು ಹಾಕ್ಕೊಳ್ಬೇಕು. ತೊಳೆದು ಹಾಗೆ ಬಿಡಬಾರ್ದು, ಹಿಂದೆನೇ ಹಾಕ್ಬಿಡ್ಬೇಕು. ಅದನ್ನು ಕೂಡ ತಳ ಹತ್ತದಂಗೆ ಕ್ಲೀನಾಗಿ ತಿರುಗಿಸ್ಕೋಬೇಕು. ಅದೆಲ್ಲ ಕ್ಲೀನಾಗಿ ಅವಲಕ್ಕಿ ಒಂದು 10 ನಿಮಿಷ ಬೇಯಬೇಕು. ಅವಲಕ್ಕಿ ಎಲ್ಲ ಬೆಂದು ಕುದಿ ಬರೋವರೆಗೂ ಬಿಡಬೇಕು. ಅವಲಕ್ಕಿ ಕುದಿ ಬಂದು ಬೆಂದಾದಮೇಲೆ ರವೆನ ನಿಧಾನಕ್ಕೆ ಹಾಕಬೇಕು. ಗಂಟಾಗ್ಬಿಡುತ್ತೆ. ನೋಡ್ಕೊಂಡು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು. ಅದು ಕೆಳಗಡೆ ತಳ ಎಲ್ಲ ಹತ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ರವೆ ಹಾಕಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ತಿರುಗಿಸಾದ್ಮೇಲೆ ಒಂದು 10 ನಿಮಿಷ ಬಿಡಬೇಕು. ಅದನ್ನು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟರೆ ಗೆಣ್ಣು ರೆಡಿಯಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಗೆಣ್ಣು ಕೂಡ. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ಬ್ಲಾಗ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.